ಹಲೋ ಗಾಯ್ಸ್, ಸ್ಕ್ಯಾಂಡಿಮ್ಯಾನ್ ಟಾರ್ಚರ್ಸಿಗೆ ಸ್ವಾಗತ. ಸೊ ಇದೇನು ಮಾಡಾಕತ್ತೇವೆ, ಇಟ್ ಈಸ್ ಅ ರೀಬೂಟ್. ಸೊ ನಾವಿದು ಭಾಳ ಸಟಲ್ ವೇದ ಮಾಡ್ಬೇಕಂತದೇವಿ. ಸೊ ದಿಸ್ ಈಸ್ ದ ಎನರ್ಜಿ ಲೆವೆಲ್ ಮೇಂಟೈನ್ ಮಾಡ್ಬೇಕು ಥ್ರೂ ಔಟ್ ದ ಸೀರೀಸ್ ಅಂತ ಅಂದ್ಕೊಂಡೇವಿ. ಜಸ್ಟ್ ಕಿಡಿಂಗ್, ಸ್ಕ್ಯಾಂಡಿಮ್ಯಾನ್ ಟಾರ್ಚರ್ಸ್ ಇಸ್ ಬ್ಯಾಕ್. ನಿಂದೇನ್ ಬಾಯ ಇಲ್ಲ ಬಚ್ಚಿಲ್ ಮನೆನಾ, ನಿಂದೇನ್ ಬಾಯ ಇಲ್ಲ ಬಚ್ಚಿಲ್ ಮನೆನಾ. ಫುಲ್ ಎಕ್ಸೈಟೆಡ್ ಪಾ, ಹಾ ಕಂಡಿರ್ಬೇಕು ಈಗಾಗಲೇ. ಸೊ ಎಸ್, ನಾ ಲಾಸ್ಟ್ ಸ್ಕ್ಯಾಂಡಿಮ್ಯಾನ್ ಟಾರ್ಚರ್ಸ್ ವೀಡಿಯೋ ಹಾಕಿದಾಗ ಕೋವಿಡ್ ಅನ್ನೋದು ಏನಂತ ಗೊತ್ತಿರಲಿಲ್ಲ ಮಂದಿಗೆ. ಯಾರಿಗೂ ಏನು ಕೆಮ್ಮೋದಂದ್ರೆ ಏನು ಯಾರಿಗೂ ಚಿಂತನೆ ಇರಲಿಲ್ಲ. ಹೋಗಿ ಒಬ್ಬರು ಬಾಯಾಗ ಹೋಗಿ ಕೆಮ್ಮು ಬಂದರು, ಇಟ್ ವಾಸ್ ಲೈಕ್ ಕಿಸ್ಸಿಂಗ್, ಏರ್ ಕಿಸ್ಸಿಂಗ್, ಅಷ್ಟು ಚಿಲ್ಲಿತ್ತ. ಈಗ ನೋಡ್ರಿ ಕೋವಿಡ್ ಥರ್ಡ್ ವೇವ್ ಕಡೆ ಹೋದಾಗ ನಾನು ಸೆಕೆಂಡ್ ವೇವ್ ಸ್ಟಾರ್ಟ್ ಮಾಡತ್ತೀವಿ. ಕ್ಯಾಚಿಂಗ್ ಅಪ್. ಕೋವಿಡ್ ಆಗ್ಬೇಕನ್ನತ್ತಿಲ್ಲ, ಇಟ್ ವಿಲ್ ಎಂಡ್ ಬಟ್ ಐ ವಿಲ್ ನಾಟ್ ಎಂಡ್. ಸೊ ಎಸ್, ಸ್ಕ್ಯಾಂಡಿಮ್ಯಾನ್ ಟಾರ್ಚರ್ಸಿಗೆ ಸ್ವಾಗತ. ಇಲ್ಲ, ನಾನು ಇಂಟರ್ನೆಟ್ದ ರ್ಯಾಂಡಮ್ ಶಿಟ್ ನೋಡಿ ಟಾರ್ಚರ್ ಆಗಿ ಬಂದು ನಿಮಗೆ ಟಾರ್ಚರ್ ಕೊಡ್ತೇನೆ. ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ಟೈಮ್ ನಾ ಹೇಳೋದು ಇದ್ರ ಬಗ್ಗೆ, ಕಾನ್ಸೆಪ್ಟ್ ಬಗ್ಗೆ. ಮತ್ತು ನಾ ಹೇಳಂಗಿಲ್ಲ, ತಿಳ್ಕೊಂಡವ್ರು ತಿಳ್ಕೊಳ್ರಿ, ತಿಳ್ಕೊಳ್ಳಾರ್ದ್ರು ಮತ್ತೊಂದು ತಿಳ್ಕೊಳ್ರಿ. ಕೀಪ್ ರಿಪೀಟಿಂಗ್, ಎಜುಕೇಷನ್ ಈಸ್ ಇಂಪಾರ್ಟೆಂಟ್, ಕೀಪ್ ಪ್ರಾಕ್ಟೀಸಿಂಗ್ ಟಿಲ್ ದೆನ್. ಇವತ್ತು ಮಾಡೋದು ನಾವು ಯಾವ ಸಿನಿಮಾ ನೋಡಿ ನಾನು ಟಾರ್ಚರ್ ಆದೆ ಅಂದರೆ ಸತ್ಯಮೇವ ಜಯತೆ 2. ಸತ್ಯಮೇವ ಜಯತೆ 2 ಹೆಂಗೈತೆ ಅಂತಂದ್ರೆ, ನಿಮಗೆ ಶಾರ್ಟ್, ಲೈಕ್ ಎಕ್ಸ್ಟ್ರೀಮ್ ಶಾರ್ಟ್ ಅದಾಗ ನಿಮ್ಗೆ ಅರ್ಥ ಮಾಡಿಸ್ಬೇಕಂತಂದ್ರೆ, ನಿಮ್ಮ ರಿಲೇಷನ್ಶಿಪ್ ಇದ್ದಂಗೆ ರೀ. ರಿಲೇಷನ್ಶಿಪ್ ಹೆಂಗೆ ಟಾಕ್ಸಿಕ್ ಇರ್ತೈತಲ್ಲ, ಹಂಗೆ ಏನು ಭಾಳ ಚಲೋ ಎಲ್ಲ ಹೇಳ್ತಾನೆ, ಕ್ಯೂಟ್ ಸ್ವೀಟ್ ಎಲ್ಲ ಮಸ್ತ್ ಚಂದ ಹೇಳ್ತಾನಲ್ಲ. ಐ ಆಮ್ ಅ ವೆರಿ ಸ್ಯಾಡಿಸ್ಟ್ ಪರ್ಸನ್. ಹಾಳಾಗಿ ಹೋಗ್ರಿ ರಿಲೇಷನ್ಶಿಪ್ದಾಗಿದ್ದವ್ರೆ. ಹಂಗೆ ಬೇಡ್ಕೊಳಂಗಿಲ್ಲ, ಇರಲಿ ತೊಗೊಳ್ರಿ, ನಾನು ಜೀವನದ ಮದುವೆ ಆಗಬೇಕು. ಸೊ ಟಾಕ್ಸಿಕ್ ಐತ್ರಿ ಭಾಳ ಫಿಲ್ಮ್. ಏನು ತಲೆ ಅನ್ನೋದು ಹಾಪ್ ಮಾಡಿ ಒಗೆದು ಬಿಡ್ತೈತಿ. ಈ ಮೂವಿದಾಗ ಜಾನ್ ಅಬ್ರಹಮ್ ಪ್ಲೇಸ್ 3 ಕ್ಯಾರೆಕ್ಟರ್ಸ್. ಸೊ ಇಟ್ ಈಸ್ ಲೈಕ್ ಹೆಂಗಂದ್ರೆ, ಇಟ್ ಈಸ್ ಲೈಕ್ ಅ ಗ್ಯಾಂಗ್ ಬ್ಯಾಂಗ್. 3 ಜಾನ್ ಕ್ಯಾರೆಕ್ಟರ್ಸ್ ಕಮ್ಸ್ ಆ್ಯಂಡ್ ಗ್ಯಾಂಗ್ ಬ್ಯಾಂಗ್ಸ್ ದ ಆಡಿಯನ್ಸ್. ಸೆನ್ಸರ್ ಬೋರ್ಡ್ ಹೆಂಗೆ ಅಪ್ರೂವ್ ಮಾಡ್ತಿದೆ? ಮೇ ಬಿ ಅವ್ರ ಜಾನ್ರ ಇರ್ಬೋದಪ್ಪ, ಐ ಆಮ್ ನಾಟ್ ಜಡ್ಜಿಂಗ್ ದೆಮ್. ಅವ್ರವ್ರ ಇಷ್ಟ, ಅವ್ರವ್ರ ಕಷ್ಟ. ಸೊ ಜಾನ್ರ ಅವ್ರದ್ದು ಇರ್ಬೋದು, ಅದಕ್ಕೆ ಪಾಸ್ ಮಾಡಿರ್ಬೇಕು. ಹುಚ್ಚರಾಟ ಐತ್ರಿ ಫಿಲ್ಮ್ದಾಗ, ಎಲ್ಲೋ ಅಂತ ನೋಡಿರಂಗಿಲ್ಲ. ಜಾನ್ ಅಬ್ರಹಮ್ ಎಂಥ ಕಲ್ಟ್ ಮೂವೀಸ್, ಮಸ್ತ್ ಚಂದ ಚಲೋ ಮೂವೀಸ್ ಮಾಡಿ, ವೈ ಜಾನ್ ಈ ಮೂವಿ ಅದಕ್ಕೆ ಮಾಡಿದಂತ ಯೋಚನೆ ಮಾಡತ್ತಿದ್ದೆ. ಜೀವನದಾಗ ಒಮ್ಮೆರ ಹೇಳ್ಬೇಕಂತಾರಲ್ಲ, ಅದಕ್ಕೆ ಇಲ್ಲಿ ಬಂದು ಹೇಳ್ತಾವ. ಜೀವನದಾಗ ಒಮ್ಮೆರ ಹೇಳ್ಬೇಕಂತ ಯಾರು ಅಂತಾರೆ ನಂಗೆ ಗೊತ್ತಿಲ್ಲ. ಐ ಮೇಡ್ ದಿಸ್ ಜೋಕ್, ಇಟ್ ಈಸ್ ಬಿಕಾಸ್ ನಂದು ಶೋ. ಸೊ ಮೇನ್ ಇಡೀ ಮೂವಿ ಕಾನ್ಸೆಪ್ಟ್ ಹೆಂಗೈತೆ ಅಂತಂದ್ರೆ, ಜಾನ್ ಅಬ್ರಹಮಿಂದ ಯಾವುದೇ ಕ್ಯಾರೆಕ್ಟರ್ ಇರಲಿ, 3 ಕ್ಯಾರೆಕ್ಟರ್ ಅಂದಿಲ್ಲ, ಅಪ್ಪ 2 ಮಕ್ಕಳು, ಆಲ್ 3 ದೆಮ್ ಓನ್ಲಿ. 3 ಕ್ಯಾರೆಕ್ಟರ್ದು ಏನಪ್ಪ, ಒಂದ ಸೋಲ್ ಪರ್ಪಸ್, ದೇಶದಾಗ ಏನೋ ಪ್ರಾಬ್ಲಮ್ ಇರಲಿ, ಮೈ ಖತಮ್ ಕರೆಗ, ನಾ ಹೆಲ್ಪ್ ಮಾಡ್ತೀನಿ, ನಾನೇ ಎಲ್ಲ ಕೆಲಸ ಮಾಡವ ಅಂತೇಳಿ. ಬೇಸಿಕಲಿ ನಿಮ್ಮ ಗರ್ಲ್ಫ್ರೆಂಡಿಂದ ಡ್ಯಾಡಿಗೆ ಇಂಪ್ರೆಸ್ ಮಾಡೋ ಲೆಕ್ಕಕ್ಕಿದೆ. ಅವ್ರ ಅಪ್ಪ ಅಂತಂದ್ರೆ, ಅಂಕಲ್ ನಾ ಮಾಡ್ತೇನೆ, ಅಂಕಲ್ ನಾ ಮಾಡ್ತೇನೆ. ಆ ಕಿಸ್ಸಸ್ ವಾಸ್ ಫಾರ್ ಅ ಗರ್ಲ್ಫ್ರೆಂಡ್. ಬಟ್ ಎಸ್, ಆ ಲೆವೆಲಿಗೆ ರೀ ಎಲ್ಲ ನಾನಾ ಮಾಡ್ತೇನೆ ಗತ್ತೆ. 3 ಕ್ಯಾರೆಕ್ಟರ್ ಹಂಗದವ, ಒಂದಕ್ಕೂ ಲಾಜಿಕ್ ಇಲ್ಲ. ಅದಕ್ಕೆ ಶೋ ಮಾಡತ್ತೀವಿ. ಫಕ್ ಮ್ಯಾನ್, ಏನು ಫಿಲ್ಮು, ವಾಟ್ ಅ ಫಕ್ಕಿನ್ ಮೂವಿ ಮ್ಯಾನ್. ಫಕ್ ಆಫ್. ಫುಲ್ ಮೂವಿ ಇಮೋಷನ್ಸ್ ಹಿಂಗೈತೆ ಅಂತ, ಎಕ್ಸಾಕ್ಟ್ ಇಮೋಷನ್ ಅಂತ ಹಿಂಗೈತೆ. ಸೊ ಬೇಸಿಕಲಿ ಮೂವಿ ಪ್ಲಾಟ್ ಏನೈತೆ ಅಂತಂದರೆ, 3 ಕ್ಯಾರೆಕ್ಟರ್ ಜಾನ್ ಪ್ಲೇ ಮಾಡತ್ತ ನಂದೆ. 1ನೇ ಕ್ಯಾರೆಕ್ಟರ್ ಸತ್ಯ ಆಜಾದ್, ಹೋಮ್ ಮಿನಿಸ್ಟರ್. ಅವನ ತಮ್ಮ ಟ್ವಿನ್ ಬ್ರದರ್ ಒಬ್ವಿಯಸ್ಲಿ ಜೈ ಆಜಾದ್ ACP, ಮತ್ತು ಇವರಪ್ಪ ಬಲರಾಮ್ ಆಜಾದ್. 3 ಮಂದಿ ಕ್ಯಾರೆಕ್ಟರ್ ಚೂತ್ಯಾದವು ನನ್ಗತ್ತೆ. ಸೊ ಹೋಮ್ ಮಿನಿಸ್ಟರ್ ಸತ್ಯ ಆಜಾದ್ ಏನದಲ್ಲ, ಅವ ಡೇ ಟೈಮ್ ಪಾಲಿಟಿಕ್ಸ್. ಹಿ ವಿಲ್ ಗೋ ಟು ದ ಸಭೆ, ಫುಲ್ ಡಿಬೇಟ್ ಮಾಡಿ ಹೊಲಸು ಡೈಲಾಗ್ಸ್ ಹೊಡೋದು. ಡೈಲಾಗ್ಸ್ ಬಗ್ಗೆ ಹೇಳ್ತೇನೆ ಮುಂದೆ. ಮಸ್ಟ್ ಡೈಲಾಗ್ಸ್. ನೈಟ್ ಟೈಮ್ ಹುಡಿ ಕಿಲ್ಲರ್, ಹುಡಿ ಹಾಕೊಂಡು ಹೋಗಿ ಚಾಕು ಹಾಕಿ ಎಲ್ಲ ಬದಮಾಶ ಸುಳೆ ಮಕ್ಕಳಿಗೆ ನಾನೇ ಹೋಗಿ ಸಾಯಿಸಿ ಬರೋವ ಅಂತ. ಮೇನ್ ಏನಂತಂದ್ರೆ, ಎವ್ರಿ ನೈಟ್ ಹೋಗ್ಕಂತ ಅಸ್ಯೂಮ್ ಮಾಡೀನಿ, ಅದಕ್ಕಂದ್ರೆ ಅಷ್ಟು ಕೊಲೆ ಮಾಡಿಬಿಟ್ಟ ನಾವು ಇದ್ರಾಗ. ಅವಂದ ಹೆಂಡತಿ ಒಂದು ಕ್ವಶನ್ ಇಲ್ಲ, ಯಾರು ಎಲ್ಲಿ ಹೋಗಿದ್ದಿ, ಯಾವಾಗ ಬಂದು ಏನು ಮಾಡಿದ್ದಿ ಅಂದ್ರೆ, ಇಲ್ಲಿ ರಿಲೇಷನ್ಶಿಪ್ ಇದ್ದವರು 2 ಮೆಸೇಜ್ ರಿಪ್ಲೈ ಮಾಡಲಿಲ್ಲ ಅಂತ ತಲೆ ಮೇಲೆ ಹೊತ್ತು ಕುಂದಿರ್ತಾರೆ. ಅವ್ನ ಹೆಂಡತಿ ಅಂತೂ ಬಿಟ್ಟಿದ್ಲು ಅಂತ ತಲೆ. ಹೋಗಪ್ಪ, ರಾತ್ರಿ ಯಾರು ಹೊರಗೆ ಹೋಗು, ಯಪ್ಪ
ಮೇ ಬಿ ಸಮ್ ನೀಡ್ಸ್ ವೆರ್ ನಾಟ್ ಫುಲ್ಫಿಲ್ಡ್ ಆಫ್ ಹರ್ಸ್. ಇಮೋಷ್ನಲ್ ನೀಡ್ಸ್ ಇಮೋಷ್ನಲ್ ನೀಡ್ಸು ಏನೇನಾರ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರು. ಇವನ್ ದೋ ಇಟ್ ಈಸ್ ಇಟ್ ಈಸ್ ಇಮೋಷ್ನಲ್ ನೀಡ್ಸ್. ಆ ಕೇಸ್ ಮೇಲೆ ವರ್ಕ್ ಮಾಡೋಕ್ಕೆ ಜಯ ಆಜಾದ್ ಅಪಾಯಿಂಟ್ ಮಾಡ್ಯಾರ. ಅವಂದ ಜಗತ್ತದಾಗ ಇರ್ತಾನವ, ಅವಂದು ಸೂಪರ್ ಹೀರೋ ಯೂನಿವರ್ಸ್ದಾಗ ಎಕ್ಸಿಸ್ಟ್ ಆಕ್ಕನವ. ಮಾತಿ ಬಾಡಿ, ಮಾತಿ ಬೈಸೆಪ್ಸ್, ಟ್ರೈಸೆಪ್ಸ್, ಆ್ಯಬ್ಸ್, ಚೆಸ್ಟ್. ಸೊ ಹಾಟ್ ಇರಲಿ. ಲೆಟ್ಸ್ ನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್. ಮ್ಯಾನ್ಲಿ ನೈ ಯಾರ್. ಒಂದು ಫೈಟ್ ಸೀನ್ದಾಗ ಅಂತಂದ್ರೆ ಅವ್ನು ಗುಂಡ ಒಂದು ಹೇಳ್ತಾನೆ, ಏನಪ್ಪ ನೀ ಪೊಲೀಸ್ ಯೂನಿಫಾರ್ಮ್ ಹಿಂದದಿ, ಅದು ಸೊಕ್ಕದಾಗ ನನಗೇನು ಹಿಡಿತಿ, ಅದು ಯೂನಿಫಾರ್ಮ್ ಅಂತ ಹೊರಗೆ ಬಾವಾಗ ಮಾತಾಡೋಣ ಅಂತ. ಅಣ್ಣ ಅದನ್ನು ಚಾನ್ಸ್ ತೊಗೊಂಡು ಅರ್ಬಿ ಬಿಚ್ಚ ಸ್ಟ್ರಿಪ್ಡ್. ಈ ಸ್ಟ್ರಿಪ್ಡ್ ಆ್ಯಂಡ್ ಈಸ್ ಅ ಫಾಕಿನ್ ACP. ಆ ಪೋಸ್ಟಿಗೆ ಒಂದು ಮರ್ಯಾದೆ ಏನಾರ ಮಾಡ್ತಿರಲ್ರು. ಅವ್ನು ಜೈ ಆಜಾದ್ಸ್ ಇನ್ಸ್ಟಾಗ್ರಾಮ್ ID ಮಸ್ಟ್ ಬಿ Stripper69 ಆರ್ ದ ಎಕ್ಸ್ಪ್ರೆಷನ್ ಕಿಂಗ್. ದ ಎಕ್ಸ್ಪ್ರೆಷನ್ ಕಿಂಗ್ ಯಾರಂತ ನೀವು ಯೋಚನೆ ಮಾಡ್ತಿರ್ಬೋದ. ಇಟ್ ಈಸ್ ಅ ಹಿಂಟ್ ಫಾರ್ ದ ಫರ್ದರ್ ಮೋರ್ ಫ್ಯೂಚರ್ ವೀಡಿಯೋಸ್ ಎಲ್ಲ ಹಿಂಟಿಂಗ್ ಕೊಡ್ತಿರ್ತೇವೆ ನಾವು. ಜೈ ಆಜಾದ್ ಈಸ್ ಸೋ ಅಬ್ಸೆಸ್ಡ್ ವಿತ್ ಇಸ್ ಬಾಡಿ. ಮಿರರ್ದಾಗ ನೋಡಿ ತಾನ ಮಾಸ್ಟರ್ಬೇಟ್ ಮಾಡ್ತಾನೆ. ಅಷ್ಟು ಅಬ್ಸೆಸ್ಡ್ ಅದ ನಾವು. ಎಲ್ಲ ಫ್ರೇಮ್ದಾಗ ಅದ ಬೈಸೆಪ್ಸ್, ಅದ ಟ್ರೈಸೆಪ್ಸ್. ಈ 3 ಜಾನ್ ಇವ್ರು ಬಿಟ್ಟು ಬೇರೆಯವ್ರು ಚಲೋದಾರ ಅಂತೈತಿ, ಅದೂ ಇಲ್ಲ. ಹೋಮ್ ಮಿನಿಸ್ಟರ್ ಸತ್ಯ ಆಜಾದಿಂದ ಹೆಂಡತಿ, ಪ್ಲೇಡ್ ಬೈ ದಿವ್ಯಾ ಖೋಸ್ಲಾ ಕುಮಾರ್. TS ಸೀರೀಸ್ ವರ್ಲ್ಡ್ಸ್ ಬೆಸ್ಟ್ ಮೋಸ್ಟ್ ಫ್ಯಾನ್ ಬೇಸ್ಡ್ ಯೂಟ್ಯೂಬ್ ಚಾನಲಿಂದ T ಸೀರೀಸಿಂದ ಅವ್ನು ಹೆಂಡತಿ ಭೂಷಣ್ ಕುಮಾರನ ಹೆಂಡತಿ. ಅಕ್ಕಿ ಅಂತೂ ಓ ಮೈ ಗಾಡ್, ಇಡೀ ಫಿಲ್ಮ್ನಾಗ ಕಣ್ಣ ಪಿಳ್ಕಾಯಿಸಲ್ರಿ ಅಕ್ಕಿ. ಶಿ ಈಸ್ ಡೂಯಿಂಗ್ ದ ಸ್ಟೇರ್ ಗೇಮ್ ಫುಲ್ಲಿ. ಹೆದರಿ ಸತ್ತೋಗ್ತೀರಿ ನೀವು. ನಿಮ್ಗೆ ಕಣ್ಣು ಪಿಳ್ಕಾಯಿಸ್ ಬಂದು ನಿಮ್ಗೆ ಆಂಗ್ಸೈಟಿ ಸ್ಟಾರ್ಟ್ ಆಗೈತಿ. ಅದಕ್ಕೆ ಪಿಳ್ಕಾಯಿಸ್ ಅಂತ ಹೇಳಿಕಿ, ವೈ ಶಿ ಡೂಯಿಂಗ್ ದಿಸ್ ಅಂತೇಳಿ. ಅಕ್ಕಿದ ಕ್ಯಾರೆಕ್ಟ್ರಿಗೆ ಲಾಜಿಕ್ಕ ಇಲ್ಲ. ಅಕ್ಕಿ ಡೈಲಾಗ್ಸ್ ಹೆಂಗೆ ಅದಾವ್ರಿ. देखिए असेंबली में उनके खिलाफ वोट एक पॉलिटिशियन ने किया, पर अपने पति की बात पर कर्ज से ताली एक बीवी ने बजाई. ऐसी माई है जो तुम जैसे बेटों को जन्म देती है, जो हमेशा सच्चाई के लिए लड़ते हैं, हारते हैं, लेकिन रुकते नहीं. चाहे कुछ भी हो जाए, टूटते नहीं. तो उससे मेरा क्या फायदा, मुझे क्या मिल रहा है, मुझे क्या दे रहा है. आपकी पार्टी में रहती तो मेरी पहचान आपकी बेटी होने तक ही सीमित रह जाती. अब दोनों को टक्कर दे सकती हूँ, पिता को भी और पति को भी. बचपन से ही माँ की गोद में नहीं, आपकी कुर्सी में जो खेली हूँ. It's very childish. She's not still mature enough. उनकी सजा के वक्त एक बेटी की आंखों में आंसू जरूर होंगे, लेकिन आजाद परिवार की बहू उफ तक नहीं करेगी. She's not still mature enough. ಹಾಕಿದ ಆ್ಯಕ್ಟಿಂಗ್ ನೋಡಿ ಅಂತೂ ನನಗೆ ಹೆಂಗೆ ಅನಿಸ್ತಂತಂದ್ರೆ ಅನ್ಸಕ್ಕೇನಿಲ್ಲೇ ಇಲ್ಲ. ಬಿಕಾಸ್ ದೇರ್ ಇಸ್ ನೋ ಆ್ಯಕ್ಟಿಂಗ್. ನಾನ್ ಆ್ಯಕ್ಟರ್. ನನಗೆ ಆಡಿಯನ್ಸ್ ಅದೀಪ ನೀವೇನು ಹಿಂಗೇನು ಗೊತ್ತು ಆ್ಯಕ್ಟಿಂಗ್ ಬಗ್ಗೆ ಅಂತಂದ್ರು ನಾ ಕಾನ್ಫಿಡೆಂಟ್ಲಿ ಹೇಳ್ತಾನೆ ಆ್ಯಕ್ಟಿಂಗ್ ಹೊಲಸು ಮಾಡಾಳ ಅಂತೇಳಿ. ಇವರಿಬ್ಬರು ಈಗ ಸತ್ಯ ಆಜಾದ್, ಜೈ ಆಜಾದಿಗೆ ಪ್ರೆಸೆಂಟ್ದಾಗ ಅದಾರ. ಅವ್ರ ಅಪ್ಪ ತೀರ್ಕೊಂಡು ನಾನು 25 ವರ್ಷ ಮುಂಚೆ. ಅದಂತೂ ಇಂಟರ್ವಲ್ ಸೀನ್ ಆದ್ಮೇಲೆ ತೋರಿಸ್ಯಾರ. ಬಲರಾಮ್ ಆಜಾದ್ ಇಸ್ ಅ ಸೋಷಲ್ ಮೀಡಿಯಾ ಆ್ಯಕ್ಟಿವಿಸ್ಟ್ ವಿತೌಟ್ ಸೋಷಲ್ ಮೀಡಿಯಾ. ಸೊ ಆಫ್ಲೈನ್ದಾಗೆಲ್ಲ ರೀಲ್ಸ್ ಮಾಡ್ತಾನವ, ಆಫ್ಲೈನ್ದಾಗ ಡೈಲಾಗ್ಸ್ ಹೊಡಿತಾನೆ, ಆಫ್ಲೈನ್ದಾಗ ಲಿಪ್ಸಿಂಗ್ ಮಾಡ್ತಾನೆ, ಆಫ್ಲೈನ್ದಾಗೆಲ್ಲ ಮಾಸ್ ಡೈಲಾಗ್ಸ್ ಎಲ್ಲ ಆಫ್ಲೈನ್ ಒಂದು. ಹಿ ವಾಸ್ ಅ ರಿಯಲ್ OG ಆಫ್ ರೀಲ್ಸ್. ಅವಾಗ ಅಂಥ ಡೈಲಾಗ್ಸ್ ಅದಾವ, ಎಲ್ಲ ಕ್ರಿಂಜ್. ತಲೆ ನೋವು ಆಕೈತಪ್ಪ. ಯಪ್ಪ ಅವ ಕರಪ್ಷನ್ ಎಂಡ್ ಮಾಡೋಕ್ಕಂತೇನೋ ಒಂದು ಹೋರಾಟ ಅಂತ, ಅದು ಮಾಡೋಕ್ಕೇನೇನೋ ಮಾಡಕ್ಕೆ ಹೊಂಟ ಅಂತ. ಇದ ಕತೆ ಐತೆ ಒಂದು. ಈ ಡೈಸ್ ಚಲೋ ಆಯ್ತು. ಇದ್ರ ಜೊತೆ ಮಮ್ಮಿ ಇರಬೇಕಾ ಒಬ್ವಿಯಸ್ಲಿ. ಇವ್ರು ಹುಟ್ಬೇಕಂತಂದ್ರೆ ಆಕಿ ಕೋಮಾದಾಗ ಅದಾಳೆ. ಆಕಿ ಗಂಡ ಸತ್ತಾಗಿಂದ ಶಿ ಈಸ್ ಇಂಟು ಕೋಮಾ. 25 years ಇಂಟು ಕೋಮಾ. ನನಗೆ ಒಂದು ಕ್ವಶನ್, ಈಗ 25 ವರ್ಷ ಕೋಮಾದಾಗ ಅದಾಳಂದ್ರೆ ಮಕ್ಕಳು ಹೆಂಗೆ ಬೆಳೆದಾರೆ? ಮಕ್ಕಳು ಬೆಳೆದಿದ್ದ ಫೇಸ್ ಅಂತೂ ಶಿ ವುಡ್ ಹ್ಯಾವ್ ಮಿಸ್ಡ್. ಮತ್ತು ಎಂಥ ತಾಯಿದ್ರು ದೊಡ್ಡವ ಆದಮೇಲೆ ಹಿಂಗೆ ಕಾಣ್ತಾನಂತ ಹೇಳಕ್ಕೆ ಬರೋಂಗಿಲ್ಲ. ಬಟ್ 25 years ಕೋಮಾಲಿಂದ ಎದ್ದು ಕೂಡಲೇ ಮಕ್ಕಳ ಫೋಟೋ ನೋಡಿದಾಗ ಏನು ಇಮೋಷನ್ ಫೀಲ್ ಆಗಿರ್ಬೋದು ಆಕಿಗೆ? ಶಿ ಮೈಟ್ ಬಿ ಕನ್ಫ್ಯೂಸ್ಡ್. ನಂಗೆ ಜಡ್ಜ್ ಮಾಡೋಕೆ ಹೋಗ್ಬೇಡ್ರಿ. ಮದರ್ ಸನ್ ಪ್ರೀತಿ, ಮದರ್ ಡಾಟರ್, ಅಪ್ಪ ಮಗಳು ಅಪ್ಪ ಅಮ್ಮ ಎಲ್ಲ ಪ್ರೀತಿ. ಐ ಅಂಡರ್ಸ್ಟ್ಯಾಂಡ್ ದ ಪ್ಯಾರೆಂಟ್ಸ್ ಇಮೋಷನ್. ಬಟ್ ನನಗೆ ಜೆನ್ಯೂನ್ ಕ್ವಶನ್ ರೀ, ಇಮೋಷನ್ ಏನು ಬಂದಿರ್ಬೋದು? ವಾಟ್ ವಿಲ್ ಬಿ ಇನ್ ಅವರ್ ಮೈಂಡ್? ಮಗನು ನನ್ನ ಗಂಡ ಹೆಂಗೆ ಫುಲ್ ಫಕ್ಡ್ ಅಪ್ ಸಿಚುವೇಶನ್ ಆಯ್ತದ. ಆಕೆ ಹೆಂಗೆ ಗುರ್ತಿಡಲಿ ಏನು ಮಾಡಿಲ್ಲ ನಂಗೆ ಏನೋ ಐಡಿಯಾ ಇಲ್ಲ. ಇದು ಕಾನ್ಸೆಪ್ಟ್. ದೀಸ್ ಆರ್ ದ ಮೇನ್ ಕ್ಯಾರೆಕ್ಟರ್ಸ್. ಇದರ ಒಬ್ಬ ಸತ್ಯ ಆಜಾದಿಂದ ಹೆಂಡತಿ ಅಪ್ಪ CM ಇರ್ತಾನವ, ಸೇಮ್ ಪಾರ್ಟಿ ಅವರ. ಮೂವಿ ಸ್ಟಾರ್ಟ್ ಆದ ಕೂಡಲೇ ನಾ ಸತ್ತು ಬಿಡ್ತೇನೆ. ಈ ಡೈಸ್ ಚಲೋ ಆಯ್ತು, ಮುಗಿದೋತ್. ನಾ ಲಿಟ್ರಲಿ ನಂಬಾಗ ನೋಡೋಣ. ಫಿಲ್ಮ್ ಸ್ಟಾರ್ಟ್ ಆದ ಕೂಡಲೇ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಪಾರ್ಲಿಮೆಂಟಿಗೆ ಹೋಗಿ ಏನೇನೋ ಡೈಲಾಗ್. ಈ ಮೂವಿದು ಏನಪ್ಪ ಕಾನ್ಸೆಪ್ಟ್,
ಏನೇನು ತ್ರಾಸ ಐತಿ ಇಂಡಿಯಾದಾಗ ಎಲ್ಲ ಅಡ್ರೆಸ್ ಮಾಡೋಣ, ಅಡ್ರೆಸ್ ಮಾಡಿ ಅದಕ್ಕೊಂದು ಸೊಲ್ಯೂಷನ್. ಪ್ಯಾಟ್ರಾಟಿಸಮ್ ಹುಟ್ಟಿಸಿ ಅವನೊಂದು ಬ್ಲಡ್ ಕುದ್ದು ಹೊರಗೆ ಹೋಗಿ ಭಾರತ್ ಮಾತಾ ಕಿ ಜೈ ಒದ್ರ ಹೋಗ್ಬೇಕಪ್ಪ ಜನ ಅಂತ ಮಾಡಿದ್ರೆ, ಬಟ್ ಪಲ್ಟಿ ಹೊಡೆದು ಫೇಲ್ ಆಗಿ ಸತ್ತು ಹೋದ್ರು ಅವ್ರು. ಬಿಕಾಸ್ ಒಂದು ಇಮೋಷನ್ ಫೀಲ್ ಆಗಂಗಿಲ್ಲ, ಎಲ್ಲ ಫನಿ ಅನ್ನಿಸ್ತಾವೆ, ಫೋರ್ಸ್ಡ್ ಅನ್ನಿಸ್ತಾವೆ. ಪೂರಾ ಮೂವಿ ಫೋರ್ಸ್ ಡೈಲಾಗ್ಸ್ಲೇ ಐತಿ. ಮೂವಿದಾಗ ಡೈಲಾಗ್ ಹೆಂಗೆ ಅದಾವ, ಈಗ ಜಾನ್ ಅಬ್ರಾಮ್ ಕ್ಯಾರೆಕ್ಟರ್ಸ್ ಇನ್ನೊಂದಂದ್ರೆ ಅವ್ನ ಮುಂದೆ ಒಬ್ಬ ವಿಲನಿಗೆ ಬಂದು ನಿಂದಿರ್ಸ್ಯಾರ. ಎದಕ್ಕಂತಂದ್ರೆ ಅವ್ನ ಮಾತಿಗೆ ಜಾನ್ ಅಬ್ರಾಮ್ ಒಂದು ಹೆವಿ ಡೈಲಾಗ್ ಹೊಡಿಬೇಕು, ಸತ್ಯ ಆಜಾದಿಲ್ಲ, ಜಯ ಆಜಾದಿಲ್ಲ, ಬಲರಾಮ್ ಆಜಾದ್, ಒಂದು ಹೆವಿ ಮಾಸ್ ಡೈಲಾಗ್ ಹೊಡ್ಯಾಕ. ಆಮೇಲೆ ಮುಗಿದೋದು ಫಕ್ ಆಫ್ ಆ ವಿಲನ್. ಅವ್ನು ಸಂಬಂಧ ಇಲ್ಲ ಇಡೀ ಫಿಲ್ಮಿಗೆ, ಮುಂದೆ ಬರಂಗೇ ಇಲ್ಲ, ಹಿಂದೂ ಇರಲಿಲ್ಲ ಮುಂದೂ ಇರಲಿಲ್ಲ. ಒಂದು ಸೀನಿಗೆ ಬರ್ತಾನೆ, ಆ ಒಂದು ಸೀನ್ ಆಕೈತೆ, ಇವ ಇನ್ಸ್ಟಿಗೇಟ್ ಮಾಡ್ತಾನೆ, ಅವ್ನು ಡೈಲಾಗ್ ಹೊಡಿತಾನೆ, ಸೀನ್ ಮುಗೀತು. ಎಲ್ಲ ಫೋರ್ಸ್ಡ್ಪ, ಯಪ್ಪ ಯಪ್ಪ ಯಪ್ಪ. ಎಂತೆಂಥ ಡೈಲಾಗ್ಸ್ ಅದಾವ, ಒಂದು ಗ್ಲಿಮ್ಸ್ ಕೊಡ್ತೇನೆ ರೀ ನಿಮಗೆ. अर्ज किया है अर्ज किया है अर्ज किया. Sorry for the interruption. Sorry. अर्ज क्या है? बेईमानों को ऐसी मौत दूंगा, बेईमानों को ऐसी मौत दूंगा कि अगले जन्म में माँ के कोख से तो क्या, बाप के तोप से भी निकलने से डरेगा. अगली बार किसी लड़की को छेड़ेगा तो ऐसी जगह मारूंगा कि जिंदगी भर पीछे से मूतेगा, जिंदगी भर पीछे से मूतेगा, क्योंकि तेरा आगे का टूटेगा, तेरा आगे का टूटेगा. सॉरी फॉर दैट. कल नहीं आ जाएगा, कल नहीं आ जाएगा, तेरे लिए भी यमराज आएगा, यमराज आएगा. This one is for my secular buddies. ना हिंदू दे सकेगा, ना हिंदू दे सकेगा, ना मुसलमान दे सकेगा. केड़ मतलब केड़, ना हिंदू दे सकेगा, ना मुसलमान दे सकेगा, तुम दो मुर्दों को कोई मतदान कैसे दे सकेगा. ಈ ಮೂವಿದಾಗ ಏನೇನೋ ಲಾಜಿಕ್ ನಿಮಗೆ ಫೇಸ್ ಮಾಡೋಕೆ ಆಗಂಗಿಲ್ಲ ರೀ. ಯು ಕಾಂಟ್ ಫೈಂಡ್ ಲಾಜಿಕ್ ಇನ್ ದಿಸ್ ಮೂವಿ. ಒಂದು ಜಾಗದಾಗ ಫಾರ್ ಎಕ್ಸಾಂಪಲ್ ಒಂದು ಸೀನ್ದಾಗ ಮುಸ್ಲಿಂ ಲೇಡಿ ಪೆನ್ಷನ್ ಆಫೀಸಿಗೆ ಹೊಂಟಾಳ. ಆಕೆ ಗಂಡಂದ ಪೆನ್ಷನ್ ತೊಗೊಳಕ್ಕೆ ಭಾಳ ಸತ್ತೆ ಹೋಗಿ ಕಾಡ್ಸಾತ್ತಾರೆ. ಯೂಜ್ವಲ್ ಥಿಂಗ್ ಇನ್ ಗೌರ್ಮೆಂಟ್ ಆಫೀಸಸ್. ಬಟ್ ಹೋದ್ಲು ಅಲ್ಲೇ ಆಕೆ ತೊಗೊಂಡೋಗಿದ್ದ ಕುರಾನ್ ತೊಗೊಂಡೋಗ್ಯಾಳ. ಆಯ್ತಪ್ಪ ಅದು ಮುಗಿಸಿ ಅವ್ರದ್ದೇನೋ ಕೆಲಸ ಇರಬೇಕು, ತೊಗೊಂಡೋಗಿರ್ಬೇಕು, ಸಮಥಿಂಗ್ ವಾಟ್ ಎವರ್ ದ ರೀಸನ್ ಇಟ್ ಇಸ್. ಈ ಸೀನ್ ಎದಕ್ಕೆ ಫೋರ್ಸ್ ಮಾಡಿದ್ರು ಅಂದ್ರೆ ಒಂದು ಅದ್ರಾಗ ಒಂದು ಏನೋ ಒಂದು ಡೈಲಾಗ್, ಗುಡ್ಡು ಪಾಕಿಸ್ತಾನ ಡೈಲಾಗ್ ಹೊಡೆದವ, ಪೆನ್ಷನ್ ಕೊಡವ, ಪಾಕಿಸ್ತಾನಿಗೆ ಹೋಗ್ನಿ, ಮೇರಿ ಭೂಕ್ ಮಿಟಾದೆ, ಇವೆಲ್ಲ ಡೈಲಾಗ್ ಹೊಡಿಯೋದು. ದುಗಿಸ್ತಾನೆ, ಕುರಾನ್ ಆರ್ತೈತಿ, ಜಾನ್ ಅಬ್ರಾಮ್ ಹಿಡಿತಾನೆ, ಜಯ ಆಜಾದ್ ACP ಬಾಯ್ ಹಿಡಿತಾನೆ, ಸ್ಲೋ ಮೋಷನ್ ಶಾರ್ಟ್. ಆಮೇಲೆ ಬಂದು ಹೇಳ್ತಾನೆ, ಈಕೆ ನಮಾಜ್ ಮುಗಿಸುತ್ತಾನೆ, ನೀನು ಅಕ್ಕಿ ಚೆಕ್ ಬಂದು ಕೊಡಬೇಕು 20 ನಿಮಿಷದಾಗ, ಇಲ್ಲಾಂದ್ರೆ ನೀ ಅದು ಒಂದು ಡೈಲಾಗ್ ಐತಪ್ಪ. ಏನಾಯ್ತದೆ, अगर इनकी नमाज पूरी होने से पहले इनके अब्बू के पेंशन का चेक नहीं मिला तो तुझे छुपने की जगह ना मिलेगी शमशान में या पाकिस्तान में. क्या माचोद है सच्ची में. ಇದೆ. ಸೊ ಚೆಕ್ ಬಂದು ಕೊಟ್ಟಾದ್ಮೇಲೆ ಅವ ಲೈಕ್ ಯಾರು ತಪ್ಪು ಮಾಡಿದ ಅವ್ನು ಕುಂದರ್ಸಿ ಮುರ್ಗಾ ಬಂದಂದ
ಅವ ಎದಕ್ಕೆ ಅಂದಿರ್ಬೇಕು ಮುರುಘಾ ಬನ್ ಅದು ಬಿಟ್ಟು ನ್ಯಾಚುರಲ್ ಅಲ್ಪ ಅವ್ನು ಇಷ್ಟು ಮಾಸ್ ಎನರ್ಜಿ ಎಲ್ಲ ಅವರ ತೋರ್ಸ್ಯಾರ ಒಂದೆ ಮುರುಘಾ ಬನ್ ಅಂದ ಎದಕ್ಕೆ ಡೈಲಾಗ್ ಹೊಡ್ಯಾಕ ಏನು ಡೈಲಾಗ್ मुर्गा बन औरत की जो इज्जत ना करे वो हर मर्द मुर्गा है जो 9 महीने कोख में पाले वो मरियम है वो दुर्गा है ಹಟ್ಟು ಬಿಡ್ರಪ್ಪ ನಂಗೆ ಇಲ್ಲೇ ಮತ್ತು ನೀವು ಡೈಲಾಗ್ಸ್ ಬಗ್ಗೆ ಅಷ್ಟು ಹೇಳತ್ತೀವ ಡೈಲಾಗ್ಸ್ ಇರ್ತಾವೆ ಬಿಡ ಆ್ಯಕ್ಷನ್ ಚಲೋ ಇರ್ಬೋದು ಓ ಮೈ ಭಗವಂತ ಆ್ಯಕ್ಷನ್ನ ಫಕಾಲ್ ಅದು ಫಕಾಲ್ ಅವ ನಾರ್ಮಲ್ ಹ್ಯೂಮನ್ 3 ಕ್ಯಾರೆಕ್ಟರ್ ಏನಾರು ಸತ್ಯ ಜಯ ಬಲರಾಮ್ 3 ಮಂದಿ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಟಿಮೇಟ್ಲಿ ಪವರ್ಫುಲ್ ತೋರ್ಸ್ಯಾರ ಅವ್ರು ಹೆಂಗೆ ತೋರ್ಸ್ಯಾರ ಅಂತಂದ್ರೆ ಹಲ್ಕ್ ಮತ್ತು ಕ್ಯಾಪ್ಟನ್ ಅಮೆರಿಕಾ ನಡಕ್ಕೆ ಮಕ್ಕಳ ಹತ್ರ ಆ ಮಕ್ಕಳಿಗೆ ತಿಂದ ಎನರ್ಜಿ ಬಂದಿತ್ತು ಇವ್ರಿಗೆ ಆ ಮಕ್ಕಳು ಇವರಲ್ಲ ಆ ಮಕ್ಕಳಿಗೆ ಇವ್ರು ತಿಂದಾರೆ ಒಂದು ಎಸ್ ಯು ವಿತ್ ಬಾನೆಟ್ ಕಿತ್ತು ಹೋಗದ ಬೇರ್ ಹ್ಯಾಂಡ್ಲೆ ಇಂಜನ್ ಕಿತ್ತಿದ ಬೇರ್ ಹ್ಯಾಂಡ್ಲೆ ಒಬ್ಬ 100 kg ಮನುಷ್ಯನ ಬೈಕ್ ಮೇಲೆ ಕುಂದಿರ್ಸ್ದಂಗೆ ಇಬ್ಬರು ಸೇರಿ ಎತ್ತಿದಾವ ಬೇರ್ ಹ್ಯಾಂಡ್ಲೆ ಅಪ್ಪಾ ತೆಂಗಿನಕಾಯಿ ಹೊಡೆದಪ್ಪ ಹಿಂಗೆ ಹಿಡಿದು ಸ್ಕ್ವೀಸ್ ಮಾಡಿ ತೆಂಗಿನಕಾಯಿ ಹೊಡೆದ್ಬಿಟ್ಟ ಅವ್ನ ಹೆಂಡ್ತಿ ಕಾಪಾಡ್ರು ಯಾರ ಅಂದ್ರೆ ಇಂಥ ಚೂತೆ ಹಸ್ಬೆಂಡ್ ಇದ್ದದ್ದು ಕಾಪಾಡ್ರಿ ಅಂದ್ರೆ ನೀವು ಮತ್ತೆ ಸ್ಕ್ವೀಸ್ಗೆ ಇಷ್ಟೆಲ್ಲ ಸೀನ್ ಏನಂದಿಲ್ಲ ಎಲ್ಲದಕ್ಕೂ ಹೂ ಅಂದೇನ ಒಂದೆರಡು ಸೀನ್ ಅದಾವ ಇಟ್ ಈಸ್ ನೀವು ಯೋಚನೆನ ಮಾಡೋಕ್ಕಾಗಿಲ್ಲ ರೀ ಅದು ಹೇಳಾಕತ್ತೀನಿ ನಿಮಗೆ ಯೋಚನೆನ ಮಾಡೋಕ್ಕಾಗೋದಿಲ್ಲ ಬಲರಾಮ್ ಆಜಾದ ಹಾಸ್ಪಿಟಲ್ದಾಗ ಅವ್ನು ಹೆಂಡ್ತಿಗೆ ಬ್ಲಡ್ ಕೊಡತ್ತಾನ ಏನೋ ಒಟ್ಟು ಅಲ್ಲೇ ದಂಗಲ್ ನಡೆದೈತೆ ದಂಗಲ್ ಅಲ್ಲ ಏನಂತಾರೆ ಅದಕ್ಕೆ ದಂಗೆ ಚಲ್ರಿ ಸಾರಿ ರಾಯಟ್ ನಡೆದೈತೆ ಹೊರಗೆ ಅವ ಬ್ಲಡ್ ಡೊನೇಟ್ ಮಾಡತ್ತಾನ ಹೆಂಡ್ತಿಗೆ ಬ್ಲಡ್ ಡೊನೇಟ್ ಮಾಡೋದ್ರಾಗ ಒಂದು 8 ಮಂದಿ ಗುಂಡಾಗಳು ತಲವಾರ್ ಹಿಡ್ಕೊಂಡು ಬಂದ್ರು ಹೊಡ್ಯಾಕೆ ನೀ ಹೆಂಡ್ತಿಗೆ ಎಂಥ ಪವರ್ಫುಲ್ ಸುಳೆ ಮಗ ಇದ್ರು ನಿನಗೆ ಹೆಂಡ್ತಿ ಜೀವಕ್ಕೆ ಒದ್ದಾಡತ್ತಾಳಲ್ಲಿ ಮೊದಲು ಹೆದರ್ತಿ ಇದು ಮಾಡ ಅವೆಲ್ಲ ಹೊರಗೆ ಸೀದಾ ಮಂದ ಅಣ್ಣ ಡೈಲಾಗ್ ಹೊಡೆದ ಬಿಟ್ಟ ಬ್ಲಡ್ ಡೊನೇಟ್ ಮಾಡ್ಕೊಂತೀ ಡೈಲಾಗ್ ಹೊಡೆದಾನ दोनों हाथों की जरूरत तारी बचाने के लिए नामर्दों को होती है कीड़ों से निपटने के लिए शेर का एक पंजा ही काफी है ಇದಾದ ಮೇಲೆ ಇಡೀ ಸೀನ್ ಅಣ್ಣ ಬ್ಲಡ್ ಡೊನೇಟ್ ಮಾಡ್ಕೊಂಡು ಫೈಟ್ ಮಾಡ್ಯಾನ ತಲ್ವಾರ್ಲೆ ಹೊಡೆಸ್ಕೊಂಡ ತಲ್ವಾರ್ಲೆ ಬ್ಲಡ್ ಲಾಸ್ ಆಗತ್ತೈತೆ ಒಂದು ಬಟ್ ಹೀ ಸ್ಟಿಲ್ ಗಿವಿಂಗ್ ದ ಬ್ಲಡ್ ಫಕ್ಕಿನ್ ಬ್ಲಡ್ ನಾ ಮೆಡಿಕಲ್ ಕಲ್ತಿಲ್ಲ ಏನೂ ಕಲ್ತಿಲ್ಲ ಬಟ್ ನಂಗೆ ಜಸ್ಟಿಫೈ ಮಾಡ್ರು ಯಾರ್ಯಾರು ಮೆಡಿಕಲ್ ಕಲಿಯೋರು ಕಲ್ತೋರು ಡಾಕ್ಟರ್ಸ್ ಇದ್ದವರು ಕಲಿಯಾಕೆ ಹೊಂಟೋರು ಸಂಬಂಧ ಇದ್ದವ್ರು ಒಟ್ಟು ನಿಮ್ಮ ಅಪ್ಪಾರ ಅಮ್ಮಾರು ಇದ್ದರು ನಂಗೆ ಕಾಮೆಂಟ್ ಹೊಡ್ರಿ ಈಸ್ ಇಟ್ ಪಾಸಿಬಲ್ ಈಸ್ ಇಟ್ ಸೇಫ್ ಬ್ಲಡ್ ಡೊನೇಟ್ ಮಾಡ್ಕೊತ ತಂದು ಎದ್ದಿಲಿಂತ್ರ ರಕ್ತ ಹೊಂಟೈತಿ ಬೆನ್ನಿಲಿಂತ್ರ ರಕ್ತ ಹೊಂಟೈತಿ ಈಸ್ ಡೂಯಿಂಗ್ ಆಲ್ ಸಿಸ್ ಶಿಟ್ ಅಣ್ಣ ಸಾಯ್ತಾನೆ ಇನ್ನೂ ಅದು ಐತದ ಏನು ಹಾಕ್ತಾರಲ್ಲ ಸೂಜಿ ಹಾಕ್ತಾರಲ್ಲ ಇನ್ನೂ ಐತದ ಇದು ಹೂ ಅಂದನ ಹೋಗಲಿ ಲಾಸ್ಟ್ ಸೀನ್ದಾಗ ವಿಲನ್ ಹೆಲಿಕಾಪ್ಟ್ರ್ ಹತ್ತಿ ಎಸ್ಕೇಪ್ ಆಗ್ತಾನೆ ಏನು ಮಾಡ್ಬೋದಪ್ಪ ಇರೋ ಅತ್ತಿ ಹೇಲ್ ಫಿಲ್ಮ್ ನೋಡುತ್ತಾನೋ ಇವತ್ತಿನ ತನಕ ಏನು ಮಾಡ್ಬೋದಪ್ಪ ಬೈಕ್ ಜಿಗಿಸಿ ಹೋದ ಹೆಲಿಕಾಪ್ಟರ್ ಹತ್ತಿದ ಇಲ್ಲ ಹೆಲಿಕಾಪ್ಟರ್ ನೇತು ಬಿದ್ದು ಹತ್ಕೊಂಡು ಒಳಗೆ ಹೋದ ಹಾಂ ದೋಸ್ ಆರ್ ಫಾರ್ ಕಿಡ್ಸ್ ದಿಸ್ ಈಸ್ ಬಾಡಿ ಬಿಲ್ಡರ್ಸ್ ಎಲ್ಲರೂ ಅವ ಸತ್ಯ ಆಜಾದ್ ಹೋಗಿ ಹೆಲಿಕಾಪ್ಟರ್ ಹಿಡಿದು ಹಾರೋ ಹೆಲಿಕಾಪ್ಟ್ರಿಗೆ ಹಿಡಿದು ಈ ತಳಗೆ ಜಗ್ಗಾಕತ್ತಾರ ಅವ್ರು ಅವ್ನ ತಮ್ಮನೂ ಬಂದು ಭಯ್ಯ ಅಂತ ಅಂದ ಹೋಗಿ ಅವನು ಜಗ್ಗಾಕತ್ತ ತಳಗೇನು ಸಪೋರ್ಟ್ ಇಲ್ಲ ಏನೂ ಇಲ್ಲ ಅಣ್ಣರು ಜಗ್ಗಾಕತ್ತಾರ ನೀವು ಹೇಳ್ಬೋದು ಕ್ಯಾಪ್ಟನ್ ಅಮೆರಿಕಾ ಮಾಡಿದ್ರೆ ಚಲೋ ನಮ್ಮ ಜಾನ್ ಸರ್ ಮಾಡಿದ್ರು ಕೆಟ್ಟೇನಂತ ಕ್ಯಾಪ್ಟನ್ ಅಮೆರಿಕಾಗೆ ಒಂದು ಜಸ್ಟಿಫಿಕೇಶನ್ ಕೊಟ್ಟಾರಲ್ಲಿ ಏನೋ ಒಟ್ಟು ಸೂಪರ್ ಸೋಲ್ಜರ್ ಅವ ಅವ್ಗೆ ಏನೇನೋ ಇಂಜೆಕ್ಷನ್ ಹೊಡೆದಾರ ಇದು ಹೊಡೆದಾರ ಇದ್ರಾಗ ಏನೂ ಇಲ್ಲ ನಾರ್ಮಲ್ ಅನ್ನ ಸಾರು ತಿನ್ನೋ ಮನುಷ್ಯ ಇವ ಅನ್ನಿಸ್ತಾನೆ ನಂಗೆ ಭಾಳ ಚಿಕನ್ ತಿನ್ಬೋದು ಜಗ್ಗಾಕತ್ರಪ್ಪ ಇದು ನಂಬಿದೆ ನಡಕೋರಪ್ಪನ ಆತ್ಮ ಬಂದು ಹೆಲಿಕಾಪ್ಟರ್ ಜಗ್ಗ ಆತೈತಿ ರೆಡ್ ಬುಲ್ ಸೆಮನ್ ಕೊಡ್ದಾರ ರೆಡ್ ಬುಲ್ ಕೊಡೋದಿಲ್ಲ ಅವ್ರು ದೇ ಹ್ಯಾವ್ ಗಾನ್ ದ ಎಕ್ಸ್ಟ್ರಾ ಡಿಸ್ಟೆನ್ಸ್ ಹೆಲಿಕಾಪ್ಟರ್ ತೆಳಗೆ ಬಂತ್ರಿ ಎಲ್ಲ ಒಪ್ಪಿದಪ್ಪ ಅವ ವಿಲನಿಗೆ ಸತ್ಯ ಮತ್ತು ಜೈ ಹೊರಗೆ ಒಗಿತಾರೆ ಒಂದು 4 ಹೊಡಿತಾರೆ ಅವ್ನು ಬಲರಾಮ್ ಆಜಾದ್ ಆತ್ಮಾನು ಹೊಡಿತೈತಿ ಎಲ್ಲ ಹ್ಞೂ ಅಲ್ಲಿ 1,000 ಮಂದಿ ನಿಂತಾರೆ ಕಡೆಗೆ ಹಿಡ್ಕೊಂಡು ಹೊಡ್ಯಾಕೆ ವಿಲನಿಗೆ ಅವರೇ ಮಾರೋರೆ ಅಂತಂತಾರೆ ಹೆಲಿಕಾಪ್ಟರ್ ಇಳಿಸ್ಬೇಕಾರೆ ಎಲ್ಲಿದ್ರು ಇವ್ರೆ ಒಂದು ಹಿಂಗೆ ರೀ ಜಗತ್ದಾಗ ಒಬ್ಬ ದುಡ್ಯಾಕೆ ಹೊಂಟಾನೆ ಏನಾರು ಮಾಡಕ್ಕೆ ಹೊಂಟಾನಂದ್ರೆ ಹಡಕ್ಕೆ 1,000 ಮಂದಿ ಬರ್ತಾರೆ ಅದ್ರ ನಾವು ಒಬ್ಬವ ಈಗ ನಾನು ಹೊಟ್ಟಿಲ್ರಿ ಅವಂಗೆ ಐ ಆಮ್ ಅ ಸ್ಯಾಡಿಸ್ಟ್
ಒಂದು ಮೇನ್ ಕ್ವಶನ್ ನಂಗೆ ಲಾಸ್ಟ್ ಇಂದಾಗ ಇದು ಬರ್ತೈತಿ. ಬರ್ತಾರೆ ಮಾಬ್ ಆಕ್ಕೈತಿ, ವಿಲನಿಗೆ ಹೊಡ್ಯಾತಾರೆ ಕಟ್ಟಿಗೆ ಇಟ್ಕೊಂಡು, ಎಲ್ಲರ ಕೈ ಕಟ್ಟಿಗೆ ಹೊಡ್ಯಾತಾರೆ. ಯಾವ ಶೇಪ್ದಾಗ ಹೊಡಿತಿರ್ಬೋದು. ಒಬ್ಬ ವಿಲನಿಗೆ ಇಷ್ಟು ಒಂದು 600-700 ಮಂದಿ ಬಂದೆ, ನಿನಗೆ ಸಿಗ್ತೈತೆ ಹಂಗೆ ಅದು ಟಾರ್ಗೆಟ್ ಹೊಡ್ಯಾಕತ್ತಿಪ್ಪ, ಯಾವ ಶೇಪ್ದಾಗ ಹೊಡಿತಿರ್ಬೋದು ನಿಂತೆ. ಎಕ್ಸಾಕ್ಟ್ಲಿ ಓವರ್ ಪ್ಯಾಟ್ರಿಯಾಟಿಸಮ್. ನಂಗೆ ಎಷ್ಟು ಕ್ವಶನ್ಸ್ ಬಂದವಪ್ಪ ಇದು ನೋಡಿ. ಮಧ್ಯಪ್ರದೇಶದಾಗ ವಿಲನ್ ಹೊಡೆಸ್ಕೊಳತ್ತನಪ್ಪ ಅತ್ತೆ. ನಾರ್ತ್ ಈಸ್ಟ್ ಅಂತೂ ಅವ್ರವ್ರಾಗ ಗುದ್ದೊಳಕೊಳತ್ತಾರೆ, ಯಾರೋ ಅವ್ರಿಗೆ ಫಕ್ಕ ಕೊಡತ್ತಿಲ್ಲ. ಇದ್ದಾರ ಲಾಜಿಕಿಗೆ ಫಕ್ ಕೊಟ್ಟಿಲ್ಲ, ಅದ್ರಾಗ ಅವ್ರಿಗೆ ಯಾರು ಫಕ್ ಕೊಡತ್ತಿಲ್ಲ. ಬಟ್ ನಂಗೆ ಒಂದು ಕ್ವಶನ್, ಕಾಶ್ಮೀರದಾಗ ಯೂಶ್ವಲಿ ಕಟ್ಟಿಗೆ ಅದಕ್ಕೆ ಯೂಸ್ ಮಾಡೋದು, ಅದು ಯೂಸ್ ಸಮಥಿಂಗ್ ಎಲ್ಸ್. ಕಟ್ಟಿಗೆ ಅದಕ್ಕೆ ಇದು ಯೂಸ್ ಸಮಥಿಂಗ್ ಏನೋ ಐತಲ್ಲ, ಏನೋ. ಓ ಎಸ್, ಮೂವಿಂಗ್ ಆನ್. ಲಾಜಿಕ್ಲೆಸ್ ಮೂವಿ ಆಫ್ ದ ಸೆಂಚುರಿ ಆಫ್ ದ ಸ್ಕ್ರಿಪ್ಟ್ ಮುಗೀತು ನಡಿ. ಅವನು ನನಗೆ ಇನ್ನೂ ಮಟ್ಟ ಅದು ಗ್ರಜ್ ಹೋಗಿಲ್ಲ, ಅಷ್ಟು ಹೊಲಸು ಫಿಲ್ಮ್ ಐತದೆ. ಸೊ ಐ ವಿಲ್ ಆಸ್ಕ್ ಯು ಟು ವಾಚ್ ದಿಸ್ ಮೂವಿ. ಎಸ್, ಎದಕ್ಕೆ ನಾ ಅಂದೆ ನಿಮ್ಗೆ ಸ್ಯಾಡಿಸ್ಟ್ ಅದೇನಂತ ನೀವು ಹಾಳಾಗ್ಬೇಕ್ರಿ. ನೋಡ್ರಿ ಫಿಲ್ಮ್, ನಿಮ್ಮ ದೆಕ್ಸಿಗೆ ತೋರಿಸ್ರಿ ಫಿಲ್ಮ್. ಯಾರ್ಯಾರಿಗೆ ಹೇಟ್ ಮಾಡ್ತೀರಿ ಜಗತ್ದಾಗ ತೋರಿಸ್ರಿ ಫಿಲ್ಮ್. ಐ ರೆಸ್ಟ್ ಮೈ ಕೇಸ್. ದಿಸ್ ಈಸ್ ದ ಟ್ರಾಮಾ. ಫಸ್ಟ್ ಕಮ್ ಬ್ಯಾಕ್ ಮಾಡಿದ್ಮೇಲೆ ಇಂಥ ಫಿಲ್ಮ್ ನೋಡಿ ಸ್ಟಾರ್ಟ್ ಮಾಡ್ತಾನಂತ ಅಂದ್ಕೊಂಡಿರಲಿಲ್ಲ. ಬಟ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಕಾಂಟೆಂಟ್. ಹೂ ಎವರ್ ದ ಫಕ್ ದ ಡೈರೆಕ್ಟರ್ ಇಸ್. ನಾವು ಓದಕ್ಕೆ ಹೋಗಿಲ್ಲ ಡೈರೆಕ್ಟರ್ ಸರ್. ಏನು ನಡೆಯತೈತಿ ಜಗತ್ದಾಗ ಅಂತ. ಛೇ. ಸೊ ಎಸ್, ಮುಗೀತೆ. ನಿಮಗೇನು ಮಾಡ್ಬೇಕು ಗೊತ್ತೈತಿ. ಸೊ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಊಟ ಮಾಡಿರಿ, ಬ್ರೇಕಪ್ ಮಾಡಿರಿ, ಸೆಕ್ಸ್ ಮಾಡಿರಿ, ಮಕ್ಕೋಬೇಡ್ರಿ ಅಷ್ಟೇ. ಸೊ ಸಿ ಯು ಆನ್ ದ ನೆಕ್ಸ್ಟ್ ಸ್ಕ್ಯಾನ್ ಅಂಡ್ ಟಾರ್ಚರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.